ದೇವಿ. ಏನ್ರಿ ಪತಿವ? ಈಗ ನಾವು ಸಂತೋಷದಿಂದ ತಂಗಿ ಸೂರಮ್ಮದೇವಿ ಲಗ್ನವನ್ನು ಮಾಡಿದಂತೆ ಐತ್ ನೋಡ್ರಿ ಪತಿವ. ಇನ್ನು ಮೇಲೆ ನಾವು ಬ್ರಹ್ಮದೇವನನ್ನು ತಂದು ಪರಮಾತ್ಮನ ಪೂಜೆಗೆ ನೇಮಿಸಿ ನಾವು ಕಾಶಿ ಯಾತ್ರೆಗೆ ಹೋಗಿ ಬರ ನಡಿ ಪ್ರಾಣ ಸುಂದರಿ. ಆಗಲಿ ಪತಿವ. ಬ್ರಹ್ಮದೇವನನ್ನು ತಂದು ಪರಮಾತ್ಮನ ಪೂಜೆಗೆ ನೇಮಿಸಿ ಕಾಶಿ ಯಾತ್ರೆಗೆ ಹೋಗಿ ಬರ ನಡ್ರಿ ಪತಿವ. ಆಗಲಿ ಪ್ರಾಣ ಸುಂದರಿ. ಏನ್ರಿ ಮಾವನವರೇ, ನೀನು ಪರಮಾತ್ಮನ ಪೂಜೆಯನ್ನು ಹೇಗೆ ಮಾಡುವೆ? ಮಾವನವರೇ, ನೀವು ಹೇಳಿದಂತೆ ಮಾಡುತ್ತೇನೆ. ಹೋಮದ ಕಂಬೆಯನ್ನು ಹೊತ್ತು ನೇಮದ ಬೆತ್ತವನ್ನು ಹೆರಡು, ಭಂಡಾರ ಭರಣಿ ಹೂವಿನ ದುರಡಿ, ಸೀತಾಳ ಬಿಂದಿಗೆಯನ್ನು ತೆಗೆದುಕೊಂಡು ನಾನು ಬರುವವರಿಗೆ 3 ಲೋಕದ ಸಂಬನ ಸೇವೆ ಸರಿಯಾಗಿ ಮಾಡಬೇಕು ತಿಳಿತೆ ಬ್ರಹ್ಮದೇವ. ಮಾವನವರೇ, ನೀವು ಹೇಳಿದಂತೆ ಹೋಮದ ಕಂಬಳಿಯನ್ನು ಹೊತ್ತು ನೇಮದ ಬೆತ್ತವನ್ನು ಹಿಡಿದು ಭಂಡಾರ ವರ್ಣಿ ಹೂವಿನ ದುರುಡಿ ಸೀತಾಳ ಬಿಂದಿಯನ್ನು ತೆಗೆದುಕೊಂಡು ನೀವು ಬರುವವರಿಗೆ ಆ 3 ಲೋಕದ ಸಂಬನ ಸೇವೆ ಸರಿಯಾಗಿ ಮಾಡುತ್ತೇನೆ. ಇದಕ್ಕೆ ನಿಮ್ಮ ಆಶೀರ್ವಾದ ಆಗಬೇಕು ಮಾವನವರೇ. ತಥಾಸ್ತು ಬ್ರಹ್ಮದೇವ, ಹೋಗಿ ಬಾ. ಪ್ರೇಮದ ಮನದಿ ನೀಲಲೋಚನ ದೇವಿ. ಏನ್ರಿ ಪತಿವ? ಈಗ ನಾವು ಬ್ರಹ್ಮದೇವನನ್ನು ತಂದು ಪರಮಾತ್ಮನ ಪೂಜೆಗೆ ನೇಮಿಸಿದಂತೆ ಆಯ್ತು. ನೇಮಿಸಿ ಅಂತ ಐತ್ ನೋಡ್ರಿ ಪತಿವ. ಇನ್ನು ಮೇಲೆ ನಾವು ಕಾಶಿ ಯಾತ್ರೆಗೆ ಹೋಗಿ ಬರ ನಡಿ ಪ್ರಾಣ ಸುಂದರಿ. ಆಗಲಿ ಪತಿವ. ಈಗ ನಾನು ಮಾವನವರು ಹೇಳಿದಂತೆ ಹೋಮದ ಕಂಬಳಿಯನ್ನು ಹೊತ್ತು ನೇಮದ ಬೆತ್ತವನ್ನು ಹಿಡಿದು ಭಂಡಾರ ವರ್ಣಿ ಹೂವಿನ ದುರುಡಿ ಸೀತಾಳ ಬಿಂದಿಯನ್ನು ತೆಗೆದುಕೊಂಡು ತಳಮಳಿದ ಆ 3 ಲೋಕದ ಸಂಬನ ಸೇವೆಗೆ ಹೋಗುತ್ತೇನೆ.
दुकानाची बाहेर बंदा पार्वते शिवारा ಸೇವೆ ಮಾಡು ಸೇವೆ ಮಾಡುವೆ ಶಿವ ನಿಮ್ಮ ಪಾದ ಶಿವ ನಿಮ್ಮ ಪಾದ ಸೇವೆ ಮಾಡುವೆ ಶಿವ ನಿಮ್ಮ ಪಾದ ಸೇವೆ ಮಾಡುವೆ ಶಿವ ಶಿವ ನಿಮ್ಮ ಪಾದ ಸೇವೆ ಮಾಡುವೆ ದಾಸ ದಾಸ ಜಾನ ಶಿವನ ನಿಮ್ಮ ದಾಸ ದಾಸ ಜಾನ ಶಿವನ ನಿಮ್ಮ ಮಾನ मान कोटि के शिवा सेवे ಮಾಡುವೆ ಶಿವ ನಿಮ್ಮ ಪಾದ ಸೇವೆ ಮಾಡುವೆ ಶಿವ ನಿಮ್ಮ ಪಾದ ಸೇವೆ ಮಾಡುವೆ ಶಿವ ದಾಸ ದಾಸ ಜಾನ ಶಿವನ ನಿಮ್ಮ ದಾಸ ದಾಸ ಜಾನ ಶಿವನ ನಿಮ್ಮ ದಾಸ ದಾಸ ಜಾನ ಶಿವನ ನಿಮ್ಮ ಮಾನು ಕೋಟಿ ತೇಜ ರಾವಣ ನಿಧಿ ನಿಮಗೆ ಮಾನು ಕೋಟಿ ತೇಜ ರಾವಣ ನಿಧಿ ನಿಮಗೆ ಸೇವಾ ಸೇವೆ ಮಾಡುವೆ ಶಿವ ನಿಮ್ಮ ಪಾದ ಸೇವೆ ಮಾಡುವೆ ಸೇವೆ ಮಾಡುವೆ ಸೇವೆ ಮಾಡುವೆ ಮಾಡುವರಾರು ಯಾರು ದಾನವ ಮಾಡಿದರಾರು ಯಾರು ದಾನವ ಮಾಡುವರಾರು ದಾನವ ಮಾಡುವರಾರು ದಾನವ ಮಾಡಿದರಾರು ಯಾರು ದಾನವ ಮಾಡುವರಾರು ಯಾರು ದಾನ ದಾನದೆಲ್ಲ ಜಪಿಸುವರಾರು ದಾನ ದಾನದೆಲ್ಲ ಸ್ತುತಿಸುವರಾರು ದಾನನಂದಲ್ಲಿ ನೆನೆಸುವರಾರು ದಾನನಂದಲ್ಲಿ ನೆನೆಸುವರಾರು ದಾನವ ಮಾಡುವರಾರು ಯಾರು ದಾನವ ಮಾಡು ಹೇ ಬ್ರಹ್ಮದೇವ, ನಾರದನು 12-24 ವರ್ಷ ಇದೇ ಸೇವೆ ಮಾಡಿರುವನು. ಈ ಸೇವೆ ನನಗೆ ಯೋಗ್ಯವಿಲ್ಲ. ನೀನು ಹಾಲ ಸಮುದ್ರ, ಕೀಲ ಸಮುದ್ರ, ಸದ್ದಾಳ ಸಮುದ್ರ, ಜಂಬು ಬೆಟ್ಟದ ಹೂಕೈನ ತಂದು ಸೇವೆ ಮಾಡುತ್ತಾರೆ ಮಾಡು, ಇಲ್ಲೆಂದರೆ ನಿನ್ನ ಮನೆಗೆ ನೀನು ಹೋಗು, ನನ್ನ ಗಿರಿಯಲ್ಲಿ ನಾನು ಇರ್ತೇನೆ ತಿಳಿಯುತ್ತೆ ಬ್ರಹ್ಮದೇವ. ಶಂಕರ,
ತಾಯಿ ತಂದೆ ಪುಣ್ಯ ಇರಲಿ, ಮೇಲೆ ನಿಮ್ಮ ದಯವಿರಲಿ. ಹಾಲ ಸಮುದ್ರ, ಕೀಲ ಸಮುದ್ರ, ಸತ್ಯಾಳ ಸಮುದ್ರ ದಾಟಿ ಜಂಬು ಬೆಟ್ಟದಲ್ಲಿರುವ ಹೂಕಾಯನ್ನು ತಂದು ಸಂಜಾನಿ ಸೇವೆ ತೆಗೆದುಕೊಂಡರೆ ಮುಂಜಾನೆ ಸೇವೆಗೆ ತಂದು ಭಕ್ತಿ ಮಾಡುತ್ತೇನೆ. ಹೋಗಿ ಬರುತ್ತೇನೆ. ಹೋಗಿ ಬರುವುದಕ್ಕೆ ಆಶೀರ್ವಾದ ಮಾಡು ಶಂಕರ. ತಥಾಸ್ತು, ಹೋಗಿ ಬಾ ಬ್ರಹ್ಮದೇವ. ವೀರವನು ನಾನಲ್ಲ, ಗುರುವೇ ನಿಮ್ಮ ದೇವು. 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 ವೀರವನು ನಾನಲ್ಲ, ಗುರುವೇ ನಿಮ್ಮ ತಂದೆ ಪುಣ್ಯಾರಿರಲಿ, ಮೇಲೆ ನಿಮ್ಮ ದಯಾರಿರಲಿ. ತಂದೆ ಪುಣ್ಯಾರಿರಲಿ, ಮೇಲೆ ನಿಮ್ಮ ದಯ ಇರಲಿ. ಹಾಲ ಸಮದೂರದೋವ ಪೂಜಕ್ಕೆ ತರುವೇನು, ಸತ್ಯದ ದೂರದೋವ ಪೂಜಕ್ಕೆ ತರುವೇನು. ಗುರುವೇ ನಿಮ್ಮ ದೇವು. ವೀರವನು ನಾನಲ್ಲ, ಗುರುವೇ ನಿಮ್ಮ ದೇವು. ವೀರವನು ಹಾಲ ಸಮುದ್ರ, ಕೀಲ ಸಮುದ್ರ, ಸತ್ಯಾಳ ಸಮುದ್ರ ದಾಟಿ ಜಂಬು ಬೆಟ್ಟಕ್ಕೆ ಬಂದಂತೆ ಹೋಯಿತು. ಏನು ಸುವಾಸನೆ, ಏನು ಮಕರಂದ. ಗುಲಾಬದ ಹೂ, ಗುರು ಬಸದ ಹೂ, ಕೆಸರಾನ ಕ್ಯಾದಿಗೆ ನೀರಾನ ಮಲ್ಲಿಗೆ, 10 ಕೊರಳದ ಹೂ ಒತ್ತಿ ಬರಲು ತುಂಬಿದ್ದೇನೆ. ಇನ್ನ ಮೇಲೆ ತಡ ಮಾಡದೆ ಆ ಪರಶಿವನ ಪೂಜೆಗೆ ಹೋಗುತ್ತೇನೆ.
ಬಂತ ಹನ್ನೋಟಿಗೆ ಬೈರೆ ಬಂತ